ಸಂಧ್ಯಾ ಬಂದಿದ್ದಾರೆ ನೋಡಿ ಅಂತ ತೋರಿಸಿ ಹೇಳಿದ್ರು. ಓಕೆ. ನಾನು ಹೋಗಿ ನೆಕ್ಸ್ಟ್ ಡೇ ವುಮೆನ್ಸ್ ಡೇ ನನ್ನ ತೋರಿಸಿ ರೇಷ್ಮಾ ಅನ್ನೋ ಪೊಲೀಸು ತೋರಿಸಿ ಹೇಳಿದ್ರು ಸಂಧ್ಯಾ ಬಂದಿದ್ದಾರೆ ನೋಡಿ ಅಂತ. ಯಾರಿಗೆ? ಪವಿತ್ರ ಗೌಡಗೆ. ಓಕೆ. ಸೊ ಅಲ್ಲಿಂದ ಅವಳು ನೋಡಿದ್ಲು. ಅವಳ ಕೈಯಲ್ಲಿ ಮೊಬೈಲ್ ಇತ್ತು. ದ ಫಸ್ಟ್ ಡೇ ನಾನು ಹೋಗಿದ್ದ ದಿವಸನೇ ಅವಳ ಕೈಯಲ್ಲಿ ಮೊಬೈಲ್ ಇತ್ತು. ಪರ್ಪಲ್ ಕಲರ್ ಕಾಟನ್ ಸ್ಯಾರಿ ಹಾಕೊಂಡು ಕುತ್ಕೊಂಡಿದ್ಲು, ಚೆನ್ನಾಗಿ ರೆಡಿ. ಓ ಇಷ್ಟೆಲ್ಲ ಸಿಗುತ್ತಾ ಜೈಲಲ್ಲಿ ಅಂತ ನಾನು ನಾವು. ಅಲ್ಲ, ಪವಿತ್ರ ಗೌಡ ನಿಮ್ಮನ್ನ ಮಾತಾಡಿಸ್ಲಿಲ್ಲ, ನೀವು ಮಾತಾಡ್ಸೋ ಪ್ರಯತ್ನ ಪಡ್ಲಿಲ್ವಾ? ವೈ ನಾನು ಯಾಕೆ ಮಾತಾಡಿಸ್ಬೇಕು? ನಾವೇನಕ್ಕೆ ಮೇಡಮ್ ಕೊಚ್ಚೆ ಮೇಲೆ ಕಲ್ಲು ಹಾಕೊಳ್ಳೋಣ? ಒಂದು ವ್ಯಕ್ತಿನೇ ಇಷ್ಟೊಂದು ಈ ಒಂದು ಕೀಳು ಮಟ್ಟಕ್ಕೆ ತಂದು ನಿಲ್ಸಿರುವಂಥ ಏಕೈಕ ಮಹಿಳೆ ಬಗ್ಗೆ ಅವಳ ಹತ್ರ ನಾವ್ಯಾಕೆ ಮಾತಾಡಿಸ್ಬೇಕು? ಏನೋ ಅವರು ಕುಗ್ಗೋಗಿದ್ರೆ ನಾವು ಜೈಲಲ್ಲಿ ಇದ್ದೀರಿ ಅಂತೇಳಿ ನಾವು ತಿಂದಿದ್ರೆ ಪರವಾಗಿಲ್ಲ. ಅಲ್ಲಿ ಯಾವುದೇ ಥರ ಒಂದು ಚೇಂಜಸ್ ಕಾಣಿಸ್ತಾ ಇಲ್ಲ. ಪವಿತ್ರ ಗೌಡ ಜೈಲಲ್ಲಿ ಅಷ್ಟೊಂದು ಆರಾಮಾಗಿದ್ದಾರೆ. ಹೆಂಗ್ ಹೇಳ್ತೀರಾ ಆರಾಮಂತ? ನಾನ್ ನೋಡಿದ್ದೀನಲ್ವಾ, 3 months, it's 90 days. ಅಲ್ಲ, ಆರಾಮಾಗಿದ್ದಾರೆ ಅಂದ್ರೆ ಹೆಂಗೆ? ಊಟ ತಿಂಡಿ ವಿಷಯದಲ್ಲೋ, ಹಾಕೊಳ್ಳೋ ಬಟ್ಟೆ ವಿಚಾರದಲ್ಲೋ ಮೆಂಟಲಿ ತುಂಬಾ ನೆಮ್ಮದಿಯಾಗಿದ್ದಾರೆ ಅಂತನೋ? ಮಾಧ್ಯಮದವರು ಪವಿತ್ರ ಗೌಡ ಊಟಕ್ಕೋಸ್ಕರ ಅಲಿತಾ ಇದಾರೆ, ಮನೆ ಊಟಕ್ಕೋಸ್ಕರ ಅಂತ ನೀವು ಸುದ್ದಿ ಕೊಡ್ತೀರಾ. ಹೈಕೋರ್ಟ್ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ರು, ಮನೆ ಊಟ ಕೊಟ್ಟಿಲ್ಲ ಅಂತ ನೀವು ಸುದ್ದಿ ಮಾಡ್ತೀರಾ ಅಲ್ವಾ? ಮನೆ ಊಟಕ್ಕೋಸ್ಕರ ಗೋಗರಿತಾ ಇದಾರೆ ಅಂತ ಸುದ್ದಿ ಮಾಡ್ತೀರಾ. ಏನ್ ಊಟ ಅಲ್ಲಿ ಸಿಗೋದಿಲ್ಲ. ಸ್ಟಾಫ್ ತರೋ ಟಿಫನ್ ಬಾಕ್ಸ್ ಪವಿತ್ರ ಗೌಡಾಗ ಹೋಗುತ್ತೆ, ಸ್ಟಾಫ್ ಬರೋ ಟಿಫನ್ ಪವಿತ್ರ ಗೌಡಾಗ ಹೋಗುತ್ತೆ. ಜೈಲು ಊಟ ನಿಜವಾಗ್ಲೂ ಪವಿತ್ರ ತಿಂತಾ ಇದ್ದಾಳ? ಅಲ್ಲಿ ಜೈಲೂಟ ನಿಜವಾಗ್ಲೂ ತಿಂತಾ ಇದ್ದಾಳ? ಸ್ಟಾಫ್ ಮಾಡುವಂತ ಕಾಫಿ ಟೀ ಬೆಳಿಗ್ಗೆ ಹೆದ್ರೆ ಪವಿತ್ರ ಗೌಡಾಗ ಹೋಗುತ್ತೆ. ಮೇಡಮ್ ಅವ್ರು ಬಾಕ್ಸ್ ಅಲ್ಲಿ ತುಂಬ್ಕೊಂಡ್ ಬರ್ತಾರಲ್ವಾ, ಬಾಕ್ಸ್ ಏನಕ್ಕೆ ಜೈಲೊಳಗ್ ಬಿಡ್ತಾರೆ? ಇದೆಲ್ಲ ಅಲೋಕ್ ಸುಮಾರ್ ಸರ್ ಗಮನಕ್ಕೆ ಗೊತ್ತಿಲ್ಲ. ಪಾಪ ಅವ್ರ ಬಗ್ಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂದ್ರು ಇದೇನಾ? ನಿಜವಾಗ್ಲೂ ಟೈಟ್ ಮೆನ್ಸ್ ಕಡೆ ಆಗಿದೆ, ಇಲ್ಲ ಅನ್ನಲ್ಲ. ತುಂಬಾ ಟೈಟ್ ಆಗಿದೆ. ಒಂದು ಬಿಸ್ಕೆಟ್ ಪ್ಯಾಕ್ ಕೂಡ ಬರೋದಿಲ್ಲ. ಕಂಪ್ಲೀಟ್ ಟೈಟ್ ಆಗಿದೆ, ಯಾವಾಗೂ ಲಾಕ್ ಆಗಿರುತ್ತೆ ಮೆನ್ಸ್ ಸೆಲ್. ಬಟ್ ವುಮೆನ್ಸ್ ಸೆಲ್ ಅಲ್ಲಿ ಬರ್ತಾರೆ, ಇನ್ನೇನೊಂದು ಸರ್ಚ್ ಬರುತ್ತೆ, ಇಲ್ಲ ಒಬ್ರು ಆಫೀಸರ್ಸ್ ಬರ್ತಾರೆ ಅನ್ನೋಷ್ಟ್ರಲ್ಲಿ ಏನ್ ಮಾಡ್ತಾರೆ ಪೊಲೀಸ್ ಅವರು? ಸರ್ಚ್ ಬರ್ತಾ ಇದಾರೆ, ಆಫೀಸರ್ಸ್ ಬರ್ತಾ ಇದಾರೆ, ಅಲರ್ಟ್ ಮಾಡ್ಬಿಡ್ತಾರೆ. ಜೈಲಿನ ಸಿಬ್ಬಂದಿಗಳು. ಎಸ್, ಯಾಕೆ ಮಾಡ್ಬೇಕು? ಜೈಲಿನ ಸಿಬ್ಬಂದಿಗಳಿಗೆ ಎಷ್ಟು ಸಲ ಅಂದ್ರೆ ಎಷ್ಟು ದಿನಕ್ಕೊಂದ್ಸಲ ಅಲ್ಲಿ ರೈಡ್ ಮಾಡ್ತಾರೆ ಆಫೀಸರ್ಸ್ಗಳು? ನಾನಿದ್ದಾಗ ಭಾರತಿ ಮೇಡಮ್, ACP ಭಾರತಿ ಮೇಡಮ್ ಅಂತ ಇದ್ದಾರೆ. ನನ್ನ ಒಂದು ಪರ್ಸನಲ್ ಕೇಸ್ ಹೈವೋ ಅವರೇ ಆಗಿದ್ದು. ಸೊ ಅವ್ರು ಒಂದ್ಸಲ ಬಂದಿದ್ರು ಸರ್ಚ್ಗೆ. ಆಗ ನನ್ನ ಹತ್ರ ನನ್ನ ನೋಡಿದ ತಕ್ಷಣ ಸಂಧ್ಯಾ ಅಂತ ಅಂದ್ರು, ಮಾತಾಡಿಸಿದ್ರು, ಹೇಳ್ದೆ ಇದು ಕೇಳಿದ್ರು, ನನ್ನ ವಿಚಾರಿಸ್ಲಿ ಹೇಗೆ ಅಂತ ಹೇಳಿ. ಆಗ ಅವಳ ಹತ್ರ ಒಂದಷ್ಟು ಸಿಕ್ಕಿದ್ ಮಿರರು, ಲಿಪ್ಸ್ಟಿಕ್ ಏನೋ ತಗೊಂಡ್ ಹೋದ್ರು ಅವರು. ಪವಿತ್ರ ಗೌಡ ಮೇಕಪ್ ಸೆಟ್ ನ ಇಟ್ಕೊಂಡಿದ್ದಾರೆ. ಮೇಕಪ್ ಎಲ್ಲ ಇದೆ ಮೇಡಮ್, ಹೇರ್ ಸ್ಟ್ರೈಟ್ನರ್ ಬೇಕಾ, ಪ್ರತಿ ಒಂದು ಇದೆ. ಪ್ರತಿ ಒಂದು ಕಂಡೀಷನರ್, ಶಾಂಪೂ, ಮೇಕಪ್ ಸೆಟ್, ಲಿಪ್ಸ್ಟಿಕ್ ಎಲ್ಲಾನು ಇದೆ. ನಾವು ಜೈಲ್ಗೆ ಹೋಗುವಂತ ಸಮಯದಲ್ಲಿ ನಮ್ ಸ್ಯಾರಿ ಪಿನ್ ತೆಗೆಸಿದ್ರು. ಆದ್ರೆ ನಾನು ಅಲ್ಲಿ ಹೋದ್ಮೇಲೆ ಕೇಳಿದೆ, ಸ್ಯಾರಿ ಪಿನ್ ಅವಳು ಹಾಕಿದಾಳಲ್ವಾ, ಯಾಕೆ ಅವಳದು ತಗ್ಸಿಲ್ಲ? ನಮ್ಮ ಓಲೆ ತಗ್ಸಿದ್ರು, ಕಾಲ್ ಚೈನ್ ತಗ್ಸಿದ್ರು, ಕೈಲಿ ಕಟ್ಟಿದ್ರು, ರುದ್ರಾಕ್ಷಿ ತಗಸಿದ್ರು, ಎಲ್ಲಾನು ಹಾಕೊಂಡು ದರ್ಬಾರ್ ಮಾಡ್ತಾ ಇದ್ದಾಳಲ್ಲ. ಹಾಗಾದ್ರೆ ಪವಿತ್ರಾಗೆ ಫೆಸಿಲಿಟಿ ಸಿಗ್ತಾ ಇಲ್ವಾ? ಇದನ್ನ ಅಲ್ಲಿರುವಂತ ಪೊಲೀಸ್ ಸಿಬ್ಬಂದಿಗಳಿಗೆ ಪ್ರಶ್ನೆ ಮಾಡಿದ್ದು ಆಯ್ತು. ಅವರು ಇವಳು ಏನೋ ಇಲ್ಲೇ ಏನೋ ಸರ್ಚ್ ಮಾಡಕ್ಕೆ ಬಂದಿದ್ದಾಳೆ ಅಂತ ಹೇಳಿ ನನ್ನ ಯಾವುದಕ್ಕೂ ಕ್ವಶನ್ ಮಾಡ್ತಾ ಇರಲಿಲ್ಲ. ಬಟ್ ನಾನು ಯಾವಾಗೂ ಹೇಳ್ತಾ ಇದ್ದೆ, ಜೈಲಿನ ಪ್ರತಿ ಒಂದು ವಿಚಾರಗಳನ್ನ ಹೊರಗಡೆ ಇಡುವಂತ ಕೆಲಸ ಮಾಡ್ತೀನಿ ಅಂತ ಪ್ರತಿ ಸಲ ಅಲ್ಲಿರುವಂತ ಪೊಲೀಸ್ ಸಿಬ್ಬಂದಿಗಳಿಗೆ ಹೇಳ್ತಾ ಇದ್ದೆ. ನಾನು ಹೊರಗಡೆ ಬರೋಗೂ ಸಹ ಹೇಳಿ ಬಂದೆ.